ನೋಡ್ತಾ ಇರ್ಬೋದು ಕೋಟೆ ಒಳಗಡೆ ಬಂದಿದ್ದೀನಿ. ಒಳಗಡೆಯಿಂದ ಎಂಟ್ರೆನ್ಸಲ್ಲೇ ಇಲ್ಲಿ ಒಂದು ಕಟ್ಟೆ ಮೇಲೆ ಒಂದು ದೊಡ್ಡ ಮರ ಕಾಣುತ್ತೆ. ಇದು ಒಂಥರ ಸುಂದರ ಹೂಗಳು ಬಿಡುತ್ತೆ ಸ್ನೇಹಿತರೆ. ಈಗ ಸೀಸನ್ ಅಲ್ಲ ಅನಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಸ್ನೇಹಿತರೆ ಇದೇನಂತ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನನ್ನ ಅನಿಸಿಕೆ ಇದು ಸೆರೆಮನೆ ಅನಿಸುತ್ತೆ. ಯಾರಾದರೂ ಬಂದಿಗಳನ್ನ ಬಂಧಿಸೋಕೆ ಜೈಲ್ ಥರ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇಷ್ಟು ಮೇಲಿಂದ ನೋಡ್ತಾ ಇದ್ರಂತೂ ಎರಡು ಕಣ್ಣು ಸಾಲದು, ಅಷ್ಟು ಸುಂದರವಾಗಿ ಕಾಣ್ತಾ ಇದೆ ವ್ಯೂ. ಒಂಥರ ನಮ್ಮ ಹತ್ರದಲ್ಲಿ ಇಂಥ ಒಂದು ಸುಂದರವಾದ ವ್ಯೂ ಇದೆ. ನೋಡ್ತಾ ಇರಿ. ಯಾವುದೇ ಡೌಟ್ ಇಲ್ಲ, ಕರುನಾಡು ಸ್ವರ್ಗದ ಸೀಮೆ ಅನ್ನೋದ್ರಲ್ಲಿ ಖಂಡಿತ ಇದೆ ಆ ಥರ. ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು, ಯಾರಾದರೂ ಅರಿಕೆ ಇದ್ದವರು ಈ ಥರ ಮನೆ ಕಟ್ಟಿ ಹೋಗ್ತಾರೆ. ಅವರು ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಈ ಥರ ಮನೆ ಕಟ್ಟಿ ಹೋಗ್ತಾರೆ ಸ್ನೇಹಿತರೆ.
ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಹೊಂಡ ಇದೆ ಆಗಿನ ಕಾಲದ್ದು, ಅಂದರೆ ಪುರಾತನ ಕಾಲದಲ್ಲಿ ಇರುವಂಥ ಹೊಂಡ ಇದು. ಒಂದ್ಸರಿ ನೋಡ್ತಾ ಇರಿ. ಇರ್ಬೋದು ಜಟಂಗಿ ರಾಮೇಶ್ವರ ಬೆಟ್ಟದ ಹಿಂದ್ಗಡೆ ಈ ರಾಂಪುರ ಟು ಮೊಳಕಾಲ್ಮೂರು ಹೋಗೋ ರಸ್ತೆ, ಹಾಗೆ ಆ ಸುತ್ತಮುತ್ತ ಇರುವಂಥ ಹೊಲಗಳು, ಗುಡ್ಡ ಬೆಟ್ಟಗಳು ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾವೆ ನೋಡಿ ಹಿಂದ್ಗಡೆ. ನಿಜವಾಗ್ಲೂ ಈ ಸುತ್ತಮುತ್ತ ಹಳ್ಳಿಯಲ್ಲಿ ಯಾರ್ಯಾರು ಇದ್ದೀರೋ ಒಂದ್ಸರಿ ಬಂದು ನೋಡಿ ಅಪ್ಪ, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣುತ್ತೆ, ಸ್ವರ್ಗ. ಇನ್ನೊಂದು, ಪ್ರಕೃತಿ ಇಷ್ಟಪಡೋರ್ಗೆ ಮಾತ್ರ ಇಷ್ಟ ಆಗುತ್ತೆ ಸ್ನೇಹಿತರೆ. ಕೆಲವ್ರಿಗೆ ಅದನ್ನೇನು ನೋಡ್ತೀವಿ ಅನ್ನೋರಿಗೆ ಏನೂ ಅರ್ಥ ಆಗಲ್ಲ. ನಿಜ ನಾನು ಹೇಳ್ತಾ ಇರೋದು, ಒಂದು ಅಂದವಾಗಿ ನೋಡ್ಬೇಕಂತೆ ಸ್ನೇಹಿತರೆ, ಆಗ ಇನ್ನೂ ಚೆನ್ನಾಗಿ ಕಾಣುತ್ತಂತೆ. ಅದು ನಿಜ, ನೋಡಿ ಒಂದ್ಸರಿ ನೋಡ್ಕೊಳ್ಳಿ. ಕರುನಾಡು ಸ್ವರ್ಗದ ಸೀಮೆ, ಕಾವೇರಿ ಹುಟ್ಟಿದ ನಾಡು ಅನ್ನೋದ್ರಲ್ಲಿ ತಪ್ಪೇ ಇಲ್ಲ ನೋಡಿ ಸ್ನೇಹಿತರೆ. ಆ ಥರ ಆಡಿರೋ ಹಾಡಿಗೆ ಹೆಂಗಿದೆ ನೋಡಿ ಒಂದ್ಸರಿ ವ್ಯೂ. ಸ್ನೇಹಿತರೆ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸ್ನೇಹಿತರೆ ನೋಡ್ತಾ ಇರ್ಬೋದು, ಇದು ಜಟಂಗಿ ರಾಮೇಶ್ವರ ದೇವಸ್ಥಾನದ ಹಿಂದ್ಗಡೆ ಇದು ನನ್ನ ಫುಡ್ ಐಟಮ್ಸು. ನೋಡಿ ಸ್ನೇಹಿತರೆ ಒಂದ್ಸಾರಿ ವ್ಯೂ ನೋಡ್ಕೊಳ್ಳಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಿಂದ್ಗಡೆ. ಸಿಕ್ಕಾಬಟ್ಟೆ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸ್ನೇಹಿತರೆ ನಾನು ಹಿಂದ್ಗಡೆ ನೋಡ್ತಾ ಇದ್ರಲ್ಲ, ಜಟಂಗಿ ರಾಮೇಶ್ವರ ಟೆಂಪಲ್ ಇದೆ, ನೋಡ್ತಾ ಇರ್ಬೋದು ನೀವು ಸ್ನೇಹಿತರೆ. ಈ ಬೆಟ್ಟ ಹತ್ಲಿಕ್ಕಂತೂ ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ, ಆದರೂ ಹಾಗೆ ಮಾಡಿ ಬಂದಿದ್ದೀನಿ. ಹಾಗೆ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಂತೆಗುಡ್ಡ ನಾಗರಾಜ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಈಗ ಈ ದೇವಸ್ಥಾನಗಳು ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಜಟಾಯು ಪಕ್ಷಿ, ರಾವಣ ಜಟಾಯು ಪಕ್ಷಿನ ಕೊಂದಂಥ ಬೆಟ್ಟ, ಆ ಬೆಟ್ಟದ ಹತ್ರ ಹೋಗೋಣ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಅಲ್ಲಿದೆ ನೋಡಿ, ಒಬ್ಬನೇ ಬಂದಿದ್ದೀನಿ. ಏಕಪ್ಪ ಅಂದರೆ ಯಾರು ಜೊತೆಯಲ್ಲಿಲ್ಲ ಸ್ನೇಹಿತರೆ, ನಿಜವಾಗ್ಲೂ ಒಬ್ಬನೇ ಬಂದಿದ್ದೀನಿ. ಆದರೂ ಯಾರೂ ಇಲ್ಲ, ಈ ದೇವಸ್ಥಾನಗಳ ಹತ್ರನೂ ಯಾರೂ ಇಲ್ಲ. ಆದರೂ ಒಂಥರ ಭಯ ಆಗುತ್ತೆ. ಆದ್ರೂ ದೇವರಿದ್ದಾನೆ, ಏನು ಭಯ ಬೀಳೋದೇನಿಲ್ಲ. ವೇಟ್ ಫಾರ್ ದರ್ಶನ ಮುಗೀತು. ಈಗ ಏನಪ್ಪ ಅಂತಂದರೆ, ಈಗ ರಾವಣ ಜಟಾಯು ಪಕ್ಷಿನ ಕೊಂದಂಥ ಸ್ಥಳಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಏನಪ್ಪ ಅಂದರೆ ಯಾರನ್ನಾದ್ರೂ ಜೊತೇಲಿ ಕರ್ಕೊಂಬರ್ಬೋದಿತ್ತು, ಕರಡಿಗಳು ಅವೆಲ್ಲ ಇರ್ತವೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಟ್ರೈ ಮಾಡೋಣ, ಧೈರ್ಯ ಮಾಡೋಣ. ಒಂದು ವೇಳೆ ಏನಾದರೂ ಹೋಗೋಕೆ ಆಡ ಅನ್ನಿಸ್ತಾರೆ ಸ್ನೇಹಿತರೆ, ಮನೆಗೆ ಹೋಗ್ತೀನಿ. ನೆಕ್ಸ್ಟ್ ವೀಡಿಯೋನಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಈ ಗುಡಿ ಹೊರಗಡೆ ಇದು. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸರಿ ಸಮಯ ಯಾರಿಲ್ಲ. ಅಣ್ಣ ಆಡ್ದ ಸ್ನೇಹಿತರೆ, ಎಷ್ಟು ಸಖತ್ತಾಗಿ ಆಡಿದ್ರಂದ್ರೆ ಸ್ನೇಹಿತರೆ. ಈ ಥರ ಮನೆಗಳು ಏನಕ್ಕೆ ಕಟ್ಟಿದ್ದಾರೆ ಅಂದರೆ, ಕಲ್ಲಿಲಿ ಕುಪ್ಪೆ ಅವರ ಬಯಕೆಯಿಂದ ಏನಾದರೂ ಹರಕೆ ಇರುತ್ತೆ ಸ್ನೇಹಿತರೆ. ಆ ಹರಕೆ ನೆರವೇರಲಿ ಅಂತೇಳಿ ಈ ಥರ ಮನೆ ಕಟ್ಟಿರ್ತಾರೆ ನೋಡಿ, ದೇವ್ರಿಗೆ ಬೇಡ್ಕೊಂಡಿರ್ತಾರೆ. ಸರಿ ಸ್ನೇಹಿತರೆ, ಈಗೇನಪ್ಪ ಅಂತಂದರೆ ವಿಡಿಯೋ ಸ್ನೇಹಿತರೆ, ಈಗ ರಾವಣ ಜಟಾಯು ಪಕ್ಷಿನ ಕೊಂದಂಥ ಸ್ಥಳಕ್ಕೆ ಹೋಗುವ ರಸ್ತೆಯಲ್ಲಿದ್ದೀನಿ.
ನೋಡೋಣ, ಟ್ರೈ ಮಾಡೋಣ. ಒಬ್ಬನೇ ಬಂದಿರೋದ್ರಿಂದ ತುಂಬ ಭಯ ಆಗುತ್ತೆ ಸ್ನೇಹಿತರೆ. ಹಾಗಾದ್ರೂ ಹೋಗೋಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟು ಸಹಕಾರ ಇರಲಿ. ಇಷ್ಟೆಲ್ಲ ಕಷ್ಟಪಟ್ಟು ರಿಸ್ಕ್ ತೊಗೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ಅಲ್ಲಿ ಕರಡಿ ಚಿರತೆ ಎಲ್ಲ ಇರ್ತವಂತೆ. ಆದರೂ ಪರವಾಗಿಲ್ಲ ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ನೀವು ನನಗೆ ಮಾಡಬೇಕಾಗಿರೋದೇನಿಲ್ಲ, ಒಂದು ಲೈಕು, ಹಾಗೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಒಂದು ಕಾಮೆಂಟು, ಹಾಗೆ ವಿಡಿಯೋ ಪೂರ್ತಿ ನೋಡಿ ಸ್ನೇಹಿತರೆ. ನನ್ನ ಚಾನಲ್ ಮೋನಿಟೇಷನ್ ಆದರೆ ಈ ಥರ ಅಡ್ವೆಂಚರ್ ವಿಡಿಯೋಗಳು ಇನ್ನೂ ಸಖತ್ತಾಗಿ ಮಾಡ್ತೀನಿ. ಸಿಕ್ಕಾಪಟ್ಟೆ ಇರುವಂಥ ಇಲ್ಲಿ ಸುತ್ತಮುತ್ತ ಇರುವಂಥ ಎಲ್ಲ ಪ್ರದೇಶಗಳನ್ನ ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂತಗುಡ ನಾಗರಾಜ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇಲ್ಲಿಂದ ಹೋಗ್ತಾ ಇದ್ದೀವಲ್ಲ, ಇದೇ ರಸ್ತೆ ಅಂದ್ಕೊಂಡಿದ್ದೀನಿ. ನನಗಂತೂ ಒಂದು ಸಾರಿನೂ ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ನೋಡೋಣ, ಟ್ರೈ ಮಾಡಿಬಿಡೋಣ ಏನಾಗೋದಿದೆಯಾ, ಹೌದಲ್ವಾ? ಇದೇ ಅಂದ್ಕೊಂಡಿದ್ದೀನಿ ರಸ್ತೆ ಕನ್ಫ್ಯೂಸ್ ಆದರೆ ಒಬ್ಬನೇ ಬಂದಿರೋದ್ರಿಂದ ವಾಪಸ್ ಹೋಗ್ಬಿಡ್ತೀನಿ ಸ್ನೇಹಿತರೆ. ಇಲ್ಲ ರಸ್ತೆ ಸಿಕ್ಕರೆ ಅಂತೂ ಹೋಗ್ತೀನಿ, ಖಂಡಿತ ಹೋಗ್ತೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಇಲ್ಲಿ ಒಂದು ದೋಣಿ ಕಾಣುತ್ತೆ. ಅಂದರೆ ನಮ್ಮ ಕಡೆ ದೋಣಿನೇ ಅನ್ನೋದು. ಅದೇ ಆ ಬೆಟ್ಟಕ್ಕೆ ಹೋಗೋ ರಸ್ತೆಯಲ್ಲಿ ಈ ಥರ ದೋಣಿ ಕಾಣುತ್ತೆ, ಇದರಲ್ಲಿ ನೀರಿದ್ದಾವೆ ಸ್ನೇಹಿತರೆ. ಆ ಬೆಟ್ಟಕ್ಕೆ ಹೋಗೋ ರಸ್ತೆಯಲ್ಲಿ ನೋಡಿ, ಇಲ್ಲಿ ಬಸವಣ್ಣ ವಿಗ್ರಹ ಒಂದಿದೆ. ಇಲ್ಲೊಂದು ಸಣ್ಣ ಗುಡಿ ಥರ ಇದೆ ನೋಡಿ ಸ್ನೇಹಿತರೆ. ಸುತ್ತಮುತ್ತ 10 ಊರಿಗೆ ಪ್ರಾಣ ದೇವತೆ. ಸ್ನೇಹಿತರೆ ಹೋಗ್ಬೇಕಾದ್ರೆ ಶಾರ್ಟ್ ಕಟ್ಟಾಗಿ ಇಳಿದು ಹೋಗೋದೇ ಬೆಟ್ರ್ ಅಂದ್ಕೊಂಡ್ಬಿಟ್ಟಿದ್ದೀನಿ. ಈ ಒಂದು ಪ್ರದೇಶದಲ್ಲಿ ಕರಡಿ ಆದರೂ ಚಿರತೆ ಆದರೂ ಬಂದರೆ ನನ್ನ ಕತೆ ಅಷ್ಟೇ ಸ್ನೇಹಿತರೆ. ಯಾಕಂದರೆ ಯಾರಾದರೂ ಒಯ್ಕೊಂಡ್ರು ಬರೋರಿಲ್ಲ, ಕೇಳೋರಿಲ್ಲ. ನೋಡಿ ಯಾವ ಥರ ಇದೆ, ತುಂಬ ಭಯ ಆಗುತ್ತೆ ಸ್ನೇಹಿತರೆ. ನೋಡಿ ಅಲ್ಲಿ ಕೆಳಗಡೆ ಇದ್ದಾರೆ, ನಾನು ಇಲ್ಲಿಂದ ಕೂಗಿದ್ರೂ ಅವ್ರಿಗೇನು ಕೇಳಿಸಲ್ಲ. ಹೋಗ್ಬೇಕಾದ್ರೆ ಈಗ ಹೋಗೋದೇ ಮೇಲೆ ಅನ್ಕೊಬಿಟ್ಟಿದ್ದೀನಿ ನಾನು, ಅಡ್ಡದಾರಿಲಿ. ಪ್ರೇಮ ಎಂದು ನೀನಂತೆ ಅಂತ ಪ್ರೇಮ ನೀಕು. ಸ್ನೇಹಿತರೆ ಸದ್ಯಕ್ಕೆ ಇಲ್ಲಿ ಹತ್ರಕ್ಕೆ ಬಂದಿದ್ದೀನಿ, ಆದರೆ ಇಲ್ಲಿ ಹೇಗೆ ಇಳಿಯೋದು? ಹೀಗೆ ಇಳಿಬೇಕಾ? ಅವ್ರು ದೇವ್ರೇ, ಚಪ್ಪಲಿ ಏನಾದರೂ ಸ್ಲಿಪ್ ಆದರೆ ಅಷ್ಟೇ ಸ್ನೇಹಿತರೆ. ಹೌದು, ಈ ಬೆಟ್ಟ ಹತ್ತೋದ ಬೇಡ ಸ್ನೇಹಿತರೆ? ತುಂಬ ಹತ್ರಕ್ಕೆ ಬಂದಿದ್ದೀನಿ, ಆದರೆ ಬೆಟ್ಟ ಹತ್ತಲಿಕ್ಕೆ ಭಯ ಆಗ್ತಾ ಇದೆ. ನೋಡ್ತಾ ಇರ್ಬೋದು, ಒಂದು ಸಾರಿ ನೋಡಿ ಅಲ್ಲಿ ಎಷ್ಟು ಹೈಟು, ಎಷ್ಟು ಎತ್ತರದಿಂದ ಇದೆ. ಜೊತೆಯಲ್ಲಿ ಯಾರನ್ನಾದ್ರೂ ಕರ್ಕೊಂಬಂದಿದ್ರೆ ಚೆನ್ನಾಗಿರೋದು ಅನಿಸುತ್ತೆ. ನೋಡೋಣ, ಟ್ರೈ ಮಾಡ್ತೀನಿ ಬ್ರದರ್, ನಿಮಗೋಸ್ಕರ. ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ತುಂಬ ಲೆಂತ್ ಆಗುತ್ತೆ. ಸೆಕೆಂಡ್ ಪಾರ್ಟಲ್ಲಿ ವಿಡಿಯೋ ಇದೆ, ದಯವಿಟ್ಟು ಅಲ್ಲಿ ಹೋಗಿ ಆ ವಿಡಿಯೋ ನೋಡಿ. ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಈ ವಿಡಿಯೋ ಲಿಂಕ್ ಬೆಟ್ಟ ಹತ್ತಿರೋ ವಿಡಿಯೋ ಇದೆ, ಇಲ್ಲಿ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ ನೋಡಿ ಎಂಡ್ ಸ್ಕ್ರೀನಲ್ಲಿ.